ಹಾಯ್ ಗಾಯ್ಸ್, ಇವತ್ತು ನಾವು ಹೋಗತ್ತೇವೆ ಒನ್ ಡೇ ಟ್ರಿಪ್. ನಮ್ದು ಪ್ಲ್ಯಾನ್ ಹಿಂಗೈತೆ ನೋಡ್ರಿ. ಇಲ್ಲಿ ನಾವು ಹೋಗತ್ತೇವೆ ಎಲ್ಲಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ವೀರರಾಣಿ ಆಗಿರುವಂಥ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೆ ಬಂಟ ಆಗಿರುವಂಥ ಸೇನೆಯ ಮುಖ್ಯಸ್ಥ, ಸೇನಾಧಿಪತ್ಯ ಅಂತ ಕರೀತಾರಲ್ಲ, ಆಗಿರುವಂಥ ಸಂಗೊಳ್ಳಿ ರಾಯಣ್ಣನ ಸಮಾಧಿಗೆ ಹೋಗತ್ತೇವೆ. ಅದು ಎಲ್ಲಂದ್ರೆ ನಂದಗಡ್. ಬರಿ ತೋರ್ಸೋಣ. ನಾವು ಅಲ್ಲಿಂದ ಎಲ್ಲ ಸಮಾಧಿ ಎಲ್ಲ ನೋಡ್ಕೊಂಡು ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಸ್ಮಾರಕ ಎಲ್ಲ ನೋಡ್ಕೊಂಡು ಸುತ್ತಮುತ್ತ ಆಜುಬಾಜು ಎಲ್ಲ ಪ್ಲೇಸ್ ಮಸ್ತ್ ಇತ್ತು. ಅದನ್ನೆಲ್ಲ ನೋಡಿ ಮತ್ತು ಸಂಗೊಳ್ಳಿ ರಾಯಣ್ಣ ಮಾಡಿರುವಂಥ ಸಾಹಸಗಳ ಬಗ್ಗೆ ಒಂದು ಸ್ವಲ್ಪ ಚಾಟ್ ಹಾಕಿತ್ತು. ಅದನ್ನೆಲ್ಲ ಓದಿದ್ವಿ. ನೀವು ನೋಡ್ಕೊಂಡು ಮುಂದೆ ಮತ್ತು ನಮ್ದು ಪ್ಲ್ಯಾನ್ ಬೇರೆನೇ ಇತ್ತು. ಅಲ್ಲಿಂದ ಆ ಪ್ಲ್ಯಾನ್ ಕಡೆ ಹೋಗಾಕಂತೇಳಿ ನಾವು ರೆಡಿ ಆದ್ವಿ. ಹೋಗೋ ಮುಂದೆ ದಾರಿ ಒಳಗೆ ಒಂದು ಕೆರೆ ಕಾಣ್ತ, ಮಸ್ತ್ ವ್ಯೂ ಇತ್ತು. ಅದನ್ನು ನೋಡ್ಕೊಂಡು ಅಲ್ಲೊಂದು ಸ್ವಲ್ಪ ಫೋಟೋ ತಕ್ಕೊಂಡು ಮಜಾ ಮಾಡಿ ಮತ್ತೆ ನಾವು ಅಲ್ಲಿಂದ ಮುಂದೆ ಸಾಗಿದ್ವಿ. ಹೋಗೋ ದಾರಿಯರ ಇಷ್ಟು ಗಿಚ್ಚಿತ್ತು ಅಂದ್ರೆ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನ ಮಸ್ತ್ ಇತ್ತಂತಾರಲ್ಲ, ಆ ಟೈಪ್ ಇತ್ತು. ಅಲ್ಲಿತ್ರ ಸೀದಾ ಮತ್ತು ಹೋಗೋದ ದಾರಿ ಒಳಗೆ ಮಸ್ತ್ ಒಂದು ವ್ಯೂ ಇತ್ತು. ಈ ವ್ಯೂ ಎಲ್ಲಿದೆ ಅಂದ್ರೆ ನಮ್ಮ ಕರ್ನಾಟಕ ಬಾರ್ಡರ್ ದಾಟಿ ಮಹಾರಾಷ್ಟ್ರ ಒಳಗಿರುವಂಥ ಅಂಬೋಳಿ, ಅಂದ್ರೆ ಅಂಬೋಳಿ ಕಡೆ ಬಾಬಾ ಫಾಲ್ಸ್ ಅಂತ ಐತಿ. ಅದ್ರ ನಿಯರ್ ಇರು ಅಲ್ಲೊಂದು ಸ್ವಲ್ಪ ನಮ್ದು ಕೈ ಚಳಕ ತೋರಿಸಿ ಅಲ್ಲಿಂದ ಮುಂದಕ್ಕೆ ನಾವು ಮತ್ತೆ ಸಾಗಿದ್ವಿ. ನಾವು ಮತ್ತೆ ಬಂದು ಬಾಬಾ ಫಾಲ್ಸ್ ಕಡೆ ರೀಚ್ ಆದ್ವಿ. ಅಲ್ಲೇ ಒಬ್ರಿಗೆ 50 ರೂಪಾಯಿ ಚಾರ್ಜ್ ತೊಗೋತಾರೆ, ಮತ್ತು ವೆಹಿಕಲ್ ಇದ್ರೆ ಅಲ್ಲಿ 50 ರೂಪೀಸ್ ಈಚ್ ವೆಹಿಕಲ್ಗೆ ತೊಗೋತಾರೆ. ಅಲ್ಲಿಂದ ಮತ್ತೆ 1 ಕಿಲೋಮೀಟ್ರ್ ನೋಡ್ಕೊಂಡು ಹೋಗ್ಬೇಕು ದಾರಿ ಒಳಗೆ. ಅಲ್ಲಿಂದ ಸೀದಾ ಹೋಗೋ ಮುಂದೆ ಒಂದು 3-4 ಸಣ್ಣ ಫಾಲ್ಸ್ ಆಗುತ್ತಾವೆ. ಬಟ್ ಲಾಸ್ಟ್ ಮಾತ್ರ ಏಕದಮ್ ಮಸ್ತ್ ಗಿಚ್ ಐತಿ ಗೈಸ್. ಈಗ ನಮ್ದು ಅಡ್ಡಾಡ್ಬಿಡೋದು ನೋಡ್ರಿ ಒಂದ್ಸಲ ಹೆಂಗೈತಂದ್ರೆ ನಾವು ಮತ್ತು ನಿಮಗೆ ಹೆಂಗೆ ಹೇಳ್ಬೇಕಂದ್ರೆ ನೀವು ಹೋದ್ರನ್ನ ಗೊತ್ತಾಗ್ತೈತಿ ನಿಮ್ಗೆ ಹೆಂಗೈತಿ ಅಂತ ಪ್ಲೇಸ್. ಅಲ್ಲೆಲ್ಲ ನಾವು ಮಸ್ತಿ ಮಾಡಿ ನೀರೊಳಗೆಲ್ಲ ಆಟ ಆಡಿ ಅಲ್ಲಿಂದ ಮತ್ತು 1-2 ಫೋಟೋ ತಗೊಂಡು ಮತ್ತೆ ಮುಂದೆ ಹೋಗ್ರಿ. ಮುಂದೆ ಹಿಂಗೈತಿ ಗೈಸ್. ಇಲ್ಲೆಲ್ಲ ಹೋಗೋ ಮುಂದೆ ನಿಮ್ಗೆ ಯಾವುದೋ ಥರದ ನೆಟ್ವರ್ಕ್ ಸಿಗೋದಿಲ್ಲ. ಕಿಶೆ ಒಳಗೆ ಒಂದು ಸ್ವಲ್ಪ ರೊಕ್ಕ ಇಟ್ಕೊಂಡು ಹೋಗ್ರಿ, ಯಾಕಂದ್ರೆ ಮತ್ತು ಅಲ್ಲಿ ಏನಾದರೂ ಖರ್ಚಿಗೆ ಬೇಕಾಗ್ತೈತಿ. ಅದ್ರ ಸಂಬಂಧ ನೆಟ್ವರ್ಕ್ ಎಲ್ಲ ಅಲ್ಲಿ ನೆಟ್ವರ್ಕ್ ಇರಲಾರ್ದ ಜಾಗನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಲ್ಲಿದು ವೈಬೆಲ್ಲ ನಾವು ಫೀಲ್ ಮಾಡೋದ್ರೊಳಗೆ ನಮ್ಗೆ ನೆಟ್ವರ್ಕ್ ಇರಲಿ ಬಿಡಲಿ, ನಮಗೆ ಅಲ್ಲಿ ಯಾವುದೂ ನೆಟ್ವರ್ಕ್ ನಮ್ಗೆ ಯೂಸ್ ಆಗೋದಿಲ್ಲ. ಟೈಪ್ ಫುಲ್ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇರ್ತಾವೆ, ಮತ್ತು ಫುಲ್ ಹಾಲ್ ಟೈಪ್ ಬರ್ತೈತಿ. ಹೆಂಗೆ ಕಾಣಿಸ್ತಿಲ್ಲ ಅಂದ್ರೆ ಅದೆಲ್ಲ ವೈಬ್ ನೀವು ನೋಡಿರಿ. ಅಲ್ಲಿರೋ ವಾಟರ್ನ ನಾನು ಕುಡಿದು ನೋಡಿದೆ, ಬಟ್ ಯಾವ ಫಿಲ್ಟ್ರ್ ನೀರು ಅದ್ರ ಮುಂದೆ ಏನೂ ಇಲ್ಲ. ಅಂತ ಪರಿ ಮತ್ತು ಸ್ವೀಟ್. ಅದು ನೀರು ಕುಡಿದ್ಮೇಲೆ ನನಗೆ ಒಂದು ಟೈಪ್ ಫೀಲ್ ಆಯ್ತು. ಹೆಂಗಂದ್ರೆ ಒಂದು ಟೈಪ್ ಏನಂದ್ರೆ ಎಳ್ನೀರು ಕುಡಿದು ಹಂಗಾತು. ಅದೆಲ್ಲ ವೈಬ್ ನೋಡಿ ನಮಗೆ ಹೆಂಗೆ ಫೀಲ್ ಆತಂದ್ರೆ ಒಂಥರ ಸ್ವರ್ಗದಿಂದ ನೀರು ಬೀಳಾತಾವೇನೋ ಅನ್ಸಾತಿತ್ತು. ಆ ಟೈಪ್ ಫೀಲ್ ಆಗತ್ತಿತ್ತು. ಅಲ್ಲೆಲ್ಲ ಭಾಳ ಮಂದಿ ಟೂರಿಸ್ಟ್ಗಳು ಬಂದಿರ್ತಾರೆ ಗೈಸ್. ಸಂಡೇ ವೀಕೆಂಡೊಳಗೆಲ್ಲ ಭಾಳ ಮಂದಿ ಬಂದಿರ್ತಾರೆ. ನೋಡ್ಬೋದು ನೀವು ಈಗೆಲ್ಲ ಮುಂದೆ ಹೆಂಗೆ ಬರ್ತಾರಂತೇಳಿ. ತಿರುಗಿದೆ ವಿಳಾಸವಿಲ್ಲದೆ ಇಲ್ಲೇ ಇರೋದು ಅಸಲಿ ಮಜಾ. ಇಲ್ಲೆಲ್ಲ ಒಂದು ಟೈಪ್ ಕೇವ್ ಟೈಪ್ ಐತಿ. ಮ್ಯಾಲಿಂದ ಫುಲ್ ವಾಟರ್ ಬೀಳ್ತಿರ್ತಾವು. ಸೈಡ್ ಎಲ್ಲ ಮಸ್ತ್ ವ್ಯೂ ಐತಿ. ನೋಡ್ರಿ ನೀವು ಚೆಕ್ ಮಾಡ್ಕೊಬೇಕು. ಇದೆಲ್ಲ ವೈಬ್ ನೋಡಿ ನಾವಂತೂ ಫುಲ್ ಚಿತ್ತಲ್ ಪೆಟ್ಟಲ್ಲ ಹಿಂದಿರುಗಿ ನೋಡದ ಸವಾರಿ ಸಂಚಾರ ಕಾಣದೂರಿಗೆ ಅಲೆ ಮಾರಿಯೇ ಮತ್ತು ನಾವು ಇದನ್ನೆಲ್ಲ ನೋಡಿ ಅಲ್ಲಿಂದ ಇಷ್ಟು ದೂರ ಬಂದೆ. ಇಲ್ಲೆಲ್ಲ ಮತ್ತು ಈ ವಾಟರ್ ಒಳಗೆ ಎಂಜಾಯ್ ಮಾಡಿಲ್ಲ ಅಂದ್ರೆ ಏನು ಬರ್ತೈತೆ ಅಂತೇಳಿ ಮತ್ತು ಅಲ್ಲಿಂದ ನಾವು ರೆಡಿ ಆದ್ವಿ ವಾಟರ್ನಲ್ಲಿ ಆಡಲಿಕ್ಕೆ.
ಗೈಸ್ ಈ ಥರ ಟ್ರಾವೆಲಿಂಗ್ ಮಾಡೋ ಮುಂದೆ ಆದಷ್ಟು ಶೂ ಎಲ್ಲ ಕರೆಕ್ಟಾಗಿ ಮೇಲೆ ನೋಡ್ಕೊತ ಹಾಕೋರಿ. ಯಾಕಂದ್ರೆ ಅದೆಲ್ಲ ಜಿಗಣಿ ಅದು ಇದು ಹುಳ ಎಲ್ಲ ಇರ್ತಾವೆ. ನನಗೂ ಕಾಲಿಗೆ ಹತ್ತಿತ್ತೆ ನೋಡ್ಬೋದು. ಅದು ಹೆಂಗಂದ್ರೆ ಗೊತ್ತಾಗೋದಿಲ್ಲ ಅದ್ರದ್ದು ಅದೆಲ್ಲ ರಕ್ತ ಎಲ್ಲ ಹೀರ್ಕೊಂಡ್ರೆ ಆಮೇಲೆ ಗೊತ್ತಾಗ್ತೈತೆ ನಮಗೆ. ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ. ಅಲ್ಲಿಂದ ಅಲ್ಲೆಲ್ಲ ಎಂಜಾಯ್ ಮಾಡಿ ಮಸ್ತ್ ಫೋಟೋ ಗಿಟೋ ತೊಗೊಂಡು ಅಲ್ಲಿಂದ ಮತ್ತು ನಮ್ದು ನೆಕ್ಸ್ಟ್ ಪ್ಲೇಸ್ ಆಗಿತ್ತು ಕವಲ್ ಸೇಟ್ ವ್ಯೂ ಪಾಯಿಂಟ್ ಅಂತೇಳಿ. ಅಲ್ಲಿಗೆ ಹೋಗೋಕೆ ಮತ್ತೆ ರೆಡಿ ಆದ್ವಿ. ಅಲ್ಲಿ ಹೋಗಿ ಮತ್ತು ಮುಂದೆ ತೋರಿಸ್ತೀನಿ ಬರ್ರಿ. ಇಲ್ಲಂತೂ ಈ ವ್ಯೂ ನೋಡಿ ಅನಾಹುತ ಫೀಲ್ ಆಗ್ತ. ಮೇಲಿಂದ ಫುಲ್ ವಾಟ್ರ್ ಬಿಡುತ್ತಿರ್ತೈತಿ, ತಳಗಿಂತ ಫುಲ್ ಗಾಳಿ ಬರ್ತಿರ್ತೈತಿ. ಆ ನೀರೆಲ್ಲ ಮೇಲೆ ಆವಿ ಟೈಪ್ ಆಗೋಂಗೆ ಕಾಣಿಸ್ತೈತಿ ತಳಗಿನ ಗಾಳಿ ಪ್ರೆಷರ್ಗೆ. ನೋಡಕ್ಕಂತೂ ನಾವು ಮಸ್ತ್ ಅಂದ್ರೆ ಮಸ್ತ್ ಐತಿ. ಇಲ್ಲಿ ನೋಡ್ರಿ ಗೈಸ್, ನಾವು ಕಸ ಹೆಂಗೆ ಹೋಗಿದ್ರೆ ವಾಪಸ್ ಮತ್ತೆ ಹಂಗೆ ರಿಟರ್ನ್ ಹೊಡಿತೈತಿ. ಅದು ನೀವು ನೋಡ್ರಿ ಹೆಂಗೆ ಬರ್ತೈತಿ. ತಯಾರಿ ಬೆಳಕು ಕಾಣೋ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ, ಸಂಚಾರ ಕಾಣದೂರಿಗೆ ಅಲೆಮಾರಿಯೇ ಇದೆಲ್ಲ ನಾವು ನೋಡ್ಲಿಕ್ಕೆ ತಗೊಂಡಿದ್ದೆ ಟೈಮ್ ಬರೀ ಕೇವಲ ಒಂದು 10 ತಾಸು ಅಷ್ಟೇ. ಯಾಕಂದ್ರೆ ಟ್ರಾವೆಲ್ಗೆ ತಿರುವಿ ಹಾಕು ಹೊಸ ಪುಟವ ಇದೆಲ್ಲ ಎಂಜಾಯ್ಮೆಂಟ್ ಮಾಡ್ಕೊಂಡೆ ಮತ್ತು ವಾಪಸ್ ನಾವು ರಿಟರ್ನ್ ಆದ್ವಿ. ಅಲ್ಲಿಂದ ನಮ್ಮ ಹುಬ್ಳಿ ಕಡೆಗೆ ಬರೋ ಮುನ್ನಂತೂ ಪ್ಲೇಸ್ ಇರುತ್ತೆ. ಕಳೆದ ಹೋಗಿದ್ವಿ ಬರೋ ಮುಂದೆ ದಾರಿ ಒಳಗೆ ಮತ್ತು ಅಲ್ಲಲ್ಲಿ ನಿಂದ್ರಿಸಿ ಫೋಟೋ ಶೂಟ್ ಮಾಡ್ಕೊಂಡೆ. ಮತ್ತೆ ಫೋಟೋ ಗಿಟೋ ತಗೊಂಡು ಅಲ್ಲಿಂದ ಮತ್ತೆ ಸೀದಾ ನಾವು ಬಂದು ನಮ್ಮ ಹುಬ್ಳಿ ಕಡೆ. ಇದೇ ಥರ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ ಗೈಸ್. ಇಷ್ಟೇ ಇವತ್ತಿನ ವೀಡಿಯೋನ ಎಂಡ್ ಮಾಡೋ ಟೈಮ್ ಬಂತು. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್. ಹಾಗೆ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು.